ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಅಳವಡಿಸಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಈ 5 ಗ್ಯಾರಂಟಿ ಯೋಜನೆಗಳಿಂದ ಸುಮಾರು 5 ಲಕ್ಷ ಮನೆಗಳು ಸರಾಸರಿಯಾಗಿ ಫಲನನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಪಂಚ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಹಾಗೂ ಇಲ್ಲಿ ತನಕ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟು ಫಲಾನುಭವಿಗಳು ಬೆನಿಫಿಟ್ ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ನೀಡಲು ಈಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಈ ಒಂದು ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಒಂದು ಎಕ್ಸಿಬಿಷನನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. 1 ವಾರ ಕಾಲ, ಆದರೆ 26 ಜೂನ್ ತನಕ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಈ ಒಂದು ಎಕ್ಸಿಬಿಷನ್ ಚಾಲ್ತಿಯಲ್ಲಿ ಇರುತ್ತದೆ. ಈ ಒಂದು ಎಕ್ಸಿಬಿಷನನ್ನು ಉಪಯೋಗಿಸಿಕೊಂಡು ಎಲ್ಲರೂ ತಮ್ಮ ಫಲಾನುಭವಿಗಳು ಏನೇನೆಲ್ಲ ತಮ್ಮ ಅನುಕೂಲ ಆಗಿದೋ ಅದ್ರ ಬಗ್ಗೆ ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲು ಮತ್ತು ಅಕಸ್ಮಾತ್ ಯಾರಾದ್ರಿಗೂ ಈ ಬೆನಿಫಿಟ್ ಸಿಗಲ್ಲದೇ ಇದ್ದಲ್ಲಿ ತಕ್ಷಣ ಅದ್ರ ಬಗ್ಗೆ ಇಲ್ಲಿ ಇರುವ ಹೆಲ್ಪ್ ಡೆಸ್ಕಲ್ಲಿ ಮಾಹಿತಿ ನೀಡಿದರೆ ಅವರಿಗೆ ಕೂಡ ಈ ಒಂದು ಬೆನಿಫಿಟ್ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಮಾಹಿತಿ ಪಲಕಗಳಾದರೆ ಪ್ರಮುಖವಾಗಿ 5 ಗ್ಯಾರಂಟಿ ಯೋಜನೆಗಳು ಆದರೆ ಶಕ್ತಿ ಯೋಜನೆ, ಗೃಹ ಭಾಗ್ಯ, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಈ 5 ಯೋಜನೆಗಳದ್ದು ಮಾಹಿತಿಯೊಂದಿಗೆ ವಿವಿಧ ಇಲಾಖೆಗಳಿಂದ ಏನೇನೆಲ್ಲ ಬೆನಿಫಿಟ್ಗಳು ಮಾಡ್ತಾ ಇದ್ದಾರೋ ತಗೊಳ್ತಾ ಇದ್ದಾರೋ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇಲ್ಲಿ ನಾನು ಭಾಳಷ್ಟು ಫಲಾನುಭವಿಗಳನ್ನು ಭೇಟಿಯಾಗಿದ್ದೀನಿ. ಅವರುಗಳು ತುಂಬ ಸಂತೋಷದಿಂದ ತಮ್ಮಗಳಿಗೆ ಈ 5 ಗ್ಯಾರಂಟಿ ಯೋಜನೆಗಳಿಂದ ಹೇಗೆ ಅವಕಾಶ ಸಿಗಿದ್ದು, ಹೇಗೆ ಅನುಕೂಲ ಆಯಿತು ಎಂಬುದ್ರ ಬಗ್ಗೆ ತುಂಬ ಖುಷಿಯಿಂದ ನಮ್ಮೊಂದಿಗೆ ಅವರು ರೈತ ಹೋರಾಟಗಾರರು. ಅವರು ಮಗಳು ಚುಕ್ಕಿ ನಂಜುಂಡಿ ಅವರು ನೇರ ಗ್ರಾಹಕರಿಗೆ ಮಾರುಕಟ್ಟೆ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಮಧ್ಯವರ್ತಿಗಳಿಲ್ಲ, ನಾವು ಬೆಳೆದಿದ್ದೀವಿ, ನಮ್ಮ ಬೆಲೆಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪಬೇಕಂತೇಳಿ ಆ ಮಾರ್ಕೆಟ್ ನಮಗೆ ತುಂಬ ಹೆಲ್ಪ್ ಆಯಿತು. ಆವಾಗ ನಾವು ಇಲ್ಲಿ ಚಚ್ಚಣದಿಂದ ಹತ್ತುವಂಥ ನಮಗೆ ಹೊರ್ತಿ ಸಮೀಪ, ಹೊರ್ತಿಯಿಂದ 1 ವಾರ ಇರ್ಲಿಕ್ಕಾಗೇ ಚಟ್ನಿ ಪುಡಿಗಳು ತಯಾರು ಮಾಡಿಕೊಂಡು, ಹೋಳಿಗೆ ತಯಾರು ಮಾಡಿಕೊಂಡು, ರೊಟ್ಟಿ ತಯಾರು ಮಾಡಿಕೊಂಡು, ಅದಕ್ಕೆ ಪ್ಯಾಕಿಂಗ್ ಸಿಸ್ಟಮ್ ಇಲ್ಲಿ ಮಾಡಿಕೊಂಡು ಒಂದು ಹೋಳಿಗೆಗೆ 20 ರೂಪಾಯಿ ದರದಲ್ಲಿ, ಒಂದು ಪ್ಯಾಕೆಟಿಗೆ 100 ರೂಪೀಸ್, ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಮ್ಮಲ್ಲಿನೇ ಸಾಮೂಹಿಕ ನಾಯಕತ್ವದಲ್ಲಿ ಯಾರು ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾರೆ ಮತ್ತು ಮಾರುಕಟ್ಟೆಗೆ ಮಾತಿನ ಕೌಶಲ್ಯ ಇರೋವಂಥವ್ರು, ಹಾಗೆ ಒಂದು 20 ಜನ ನಾವು ಪರ್ಫೆಕ್ಟಾಗಿ ಈ ಒಂದು ಮಾರುಕಟ್ಟೆಯನ್ನು ನಾವು ಮಾರಾಟಕ್ಕೆ ತಯಾರಾಗಿ ಇಲ್ಲಿ ಹೋಗಿ ಶುರು ಮಾಡಿದ್ವಿ. ಒಳ್ಳೆ ಒಂದು ಸಪೋರ್ಟ್ ನಮಗೆ ಸಿಕ್ತು. ಒಂದೊಂದು ಸತಿ ಅಂತೂ ನಾವು 15-20 ಜನ ಹೋದಾಗ್ಲೂ 3-4 ಜನ ನಾವು ಒಬ್ರಿಗೇ ಹೋಗ್ತೀವಂದರೆ 850 ರೂಪಾಯಿ ಬೆಂಗಳೂರಿಗೆ. BMTC ಬಸ್ಸು ಕೂಡ ಬಿಟ್ಟಿಲ್ಲ, ಅಲ್ಲಿ ಕೂಡ ಹುಡುಕೊಂಡು ರಾಗಿ ಕಣಕ್ಕೆ ಫ್ರೀಯಾಗಿಯೇ ಹೋಗಿ ಮಾರಾಟ ಮಾಡ್ಕೊಂಡು ಬಂದಿರೋದು. ರಾಗಿ ಕಣ ಆಗಿರ್ಬೋದು, ರಾಜರಾಜೇಶ್ವರಿ ನಗರದ ನೇರ ಮಾರುಕಟ್ಟೆ ಆಗಿರ್ಬೋದು, ತುಂಬ ಕಡೆ ನಮಗೆ ಇದು ಶಕ್ತಿ ಯೋಜನೆ ತುಂಬ ಹೆಲ್ಪ್ ಆಗಿದೆ. ಮತ್ತು ನನಗೆ ಅನಿಸ್ತಾ ಇರೋದು ಶಕ್ತಿ ಯೋಜನೆ ಅನ್ನೋದು ಇದಲ್ಲದೇ ಸುಮಾರು ಜನರಿಗೂ ಕೂಡ ಹೆಲ್ಪ್ ಆಗಿದೆ. ಅದು ಎಜುಕೇಷನಕ್ಕಾಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು. ಒಂದು ಕಡೆ ನಾವು ಸೈದ್ಧಾಂತಿಕವಾಗಿ ಯೋಚನೆ ಮಾಡಿರುವಾಗ ನಮಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು, ಕೆಲವರು ಭಾಳ ಆಧ್ಯಾತ್ಮಿಕವಾಗಿ ಮಾತಾಡೋರಿಗೆ ಒಂದು ಆಯುಧ ಕೊಡಬೇಕನ್ನೋ ಟೈಮಲ್ಲಿ ನಮಗೆ ಆಯುಧ ಬೇಕಾಗಿರಲಿಲ್ಲ, ನಮಗೆ ಅವಕಾಶಗಳು ಬೇಕು. ಹಾಗೆ ಸಿಕ್ಕಿರೋದೇ ನಮಗೆ ಶಕ್ತಿ ಯೋಜನೆ. ಇದು ಎಷ್ಟು ವ್ಯವಸ್ಥೆಗೇ ಅಂದರೆ ವ್ಯವಸ್ಥೆಗೇ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಮಾಡುವಂಗಿದೆ. ಹೇಗೆಂದರೆ ಮಹಿಳಾ ಸ್ವಾತಂತ್ರ್ಯ ಅಂದರೆ ಸರಳವಾಗಿ ಮಹಿಳೆಯರನ್ನ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನು ಹೊರಗಡೆ ಬರೋದು ವಾರಕ್ಕೊಮ್ಮೆ ಹೋಗ್ತಾ ಇರೋದು ಸರ್. ಹಾಂ ಸರಿ, ಬಸ್ ಮೂಲಕ ಹೋಗ್ತಾ ಇರೋದು ಸರ್. ನಮ್ದು ಒಂದೇ ಒಂದು ಹೋಳಿಗೆ ಕೂಡ ಇಲ್ಲಿ ಬಿಜಾಪುರದಲ್ಲಿ ಖರೀದಿಯಾಗಿಲ್ಲ. ಹಾಗಾಗಿ ನಮ್ಗೆ ಯೋಚನೆ ಬಂದಿರೋದೇ ಶಕ್ತಿ ಯೋಜನೆ ಮೂಲಕ ಬೆಂಗಳೂರಿಗೆ ತಲುಪಿಸೋದು ಸರ್. ಡಾಕ್ಟರ್ ಭುವನೇಶ್ವರಿ ಕಾಂಬ್ಳೆ.